ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಅಡಿಗೆಗೆ ಪಲ್ಯ ಸಾರು ಅನ್ನ ಚಪಾತಿ ಎಲ್ಲ ಮಾಡ್ಕೊಂಡು ಮತ್ತು ನಾವು ಮಧ್ಯಾಹ್ನ ಊಟ ಮಾಡಿ ಸಾಯಂಕಾಲ ಮತ್ತೆ ಅಡಿಗೆ ಮಾಡೋದಂದ್ರೆ ಯಾರಿಗೆ ಬೇಸರ ಆಗಂಗಿಲ್ರಿ. ಮತ್ತು ಸಾರು ಮಾಡು ಮತ್ತು ಪಲ್ಯ ಮಾಡು ಅಂದ್ರೆ ದೊಡ್ಡ ತಲೆನೂ ಆಗ್ತೈತೆ ನೋಡ್ರಿ. ಹಂಗಿದ್ದಾಗ ನಾವು ಸ್ಪೆಷಲ್ ಆಗಿ ಸಾಯಂಕಾಲ ಅನ್ನಕ್ಕೂ ಆಗಬೇಕು, ಈ ಕಡೆ ಚಪಾತಿ ರೊಟ್ಟಿಗೂ ಆಗಬೇಕು ಅಂಥದ್ದೊಂದು ರೆಸಿಪಿ ಹೇಳ್ಕೊಡ್ತೇನೆ ರೀ. ಜುನ್ಕ ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜುನ್ಕ ರೀ. ಎಲ್ಲರೂ ಒಂದ್ಸಲ ಟ್ರೈ ಮಾಡ್ರಿ. ನಮ್ಮ ಉತ್ತರ ಕರ್ನಾಟಕ ಮಂದಿಗಂತ್ರಿ ಆಲ್ಮೋಸ್ಟ್ ಎಲ್ಲರಿಗೂ ಬರ್ತೈತ್ರಿ. ಈ ಕಡೆದವ್ರ ಸಿಟಿಯವ್ರಗ ಯಾರಿಗೂ ಬರಂಗಿಲ್ಲ. ಈ ರೀತಿ ಸಾಯಂಕಾಲ ಮಾಡ್ಕೊಂಡ ನೀವು ತಿನ್ಬೋದ್ರಿ, ಭಾರಿ ಟೇಸ್ಟ್ ಆಗ್ತೈತಿ. ಒಂದ್ಸಲ ತಿಂದು ನೋಡ್ರಿ. ಇದನ್ನ ಹೆಂಗ್ ಮಾಡೋದಂತ ಹೇಳ್ಕೊಡ್ತೇನಿ ನೋಡ್ರಿ. ನಾನು ಒಳಕಲ್ಲೊಳಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ ರೀ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ತೊಗೊಂಡ ಉಪ್ಪು ಹಾಕೊಂಡ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ರೀ. ಲೈಟಾಗಿ ಪೇಸ್ಟ್ ಮಾಡ್ಕೊರಿ. ಮತ್ತು ಇವಾಗ ನೋಡ್ರಿ ನಾನು ಕರಿಬೇವು ಮತ್ತು ಈರುಳ್ಳಿ ತೊಗೊಂಡೇನಿ ರೀ, ಟೊಮೆಟೊ ತೊಗೊಂಡೀನಿ ಮತ್ತು ಕೊತ್ತಂಬರಿ ತೊಗೊಂಡೇನಿ ರೀ. ಇವಾಗ ನೋಡ್ರಿ ಒಗ್ಗರಣೆಗೆ ನಾನು ಒಂದು ಪಾತ್ರೆ ಇಟ್ಕೊಂಡೇನಿ ರೀ. ಪಾತ್ರೆಗೆ ನಾವು 2 ರಿಂದ 3 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊಳ್ಳೋಣ ರೀ. ನೋಡ್ರಿ ಇವಾಗ ಅದ ಕಾದ ನಂತರ ನಾವೇನು ಮಾಡೋಣ, ಸಾಸಿವೆ ಜೀರಿಗೆ ಹಾಕೊಳ್ಳೋಣ ರೀ. ಸಾಸಿವೆ ಜೀರಿಗೆ ಹಾಕಿದ್ಮ್ಯಾಗ ನಾವಿವಾಗ ಕರಿಬೇವು ಮತ್ತು ಈರುಳ್ಳಿನ ಹಾಕೊಂಡ ಲೈಟಾಗಿ ಬ್ರೌನಿಷ್ ಕಲರ್ ಬರೋವರೆಗೂ ನಾವು ಏನು ಮಾಡೋಣ್ರಿ, ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಇದು ಮಹಾರಾಷ್ಟ್ರ ಸೈಡ್ದನು ಡಿಶ್ ಅಂತ ಹೇಳ್ತಾರೆ. ಶಿವಾಜಿ ಮಹಾರಾಜರ ಡಯಟ್ ಟೈಮ್ದಾಗ ಗಟ್ಟಿ ಜುನ್ಕ ಅದು ಮಾಡ್ಕೊಂಡ ಇದನ್ನ ತಿಂತೀರಂತ್ರಿ. ಇದು ಭಾರಿ ಹೆಲ್ದಿ ಫುಡ್ ಆಗ್ತೈತ್ರಿ. ನೋಡ್ರಿ ಇವಾಗ ಪೇಸ್ಟ್ ಏನು ಮಾಡ್ಕೊಂಡಿದ್ವಲ್ರಿ ಆ ಪೇಸ್ಟ್ ಹಾಕೊಂಡು ನಾವು ಹಸಿ ಸ್ಮೆಲ್ ಹೋಗೋವರೆಗೂ ನಾವೇನು ಮಾಡ್ಕೊಳ್ಳೋಣ್ರಿ, ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡ್ರಿ ನಾನು ಒಗ್ಗರಣೆ ಒಳಗೆ ಆಲ್ರೆಡಿ ಆ ಪೇಸ್ಟಿಗೆ ಉಪ್ಪು ಹಾಕೊಂಡಿದ್ದೆ ರೀ. ನೀವು ನೋಡ್ಕೊಂಡ ಉಪ್ಪು ಹಾಕೊಳ್ರಿ, ಯಾಕಂದ್ರೆ ಜಾಸ್ತಿ ಆಯ್ತಂದ್ರೆ ಮತ್ತೆ ಪ್ರಾಬ್ಲಮ್ ಆಗ್ತದೆ ರೀ. ನೋಡ್ರಿ ಇವಾಗ ಈರುಳ್ಳಿ ಒಗ್ಗರಣೆ ಎಲ್ಲ ಫ್ರೈ ಆಗೈತ್ರಿ. ನಾನು ಇವಾಗ ಟೊಮೆಟೊ ಹಾಕೋತಿದ್ದೀನಿ ರೀ. ಟೊಮೆಟೊನು ಮೆತ್ತಗೆ ಆಗೋ ತನಕ ನಾವೇನು ಮಾಡ್ಬೇಕ್ರಿ, ಫ್ರೈ ಮಾಡ್ಕೋಬೇಕ್ರಿ. ಇವಾಗ ಅದ್ರ ಜೊತೆಗನ ನಾವೇನು ಮಾಡೋಣ್ರಿ, ಸ್ವಲ್ಪ ಅರಿಶಿನ ಪೌಡ್ರ್ ಹಾಕೊಳ್ಳೋಣ್ರಿ. ಮತ್ತೊಂದು ಸ್ವಲ್ಪ ಧನಿಯಾ ಪೌಡ್ರ್ ಮಿಕ್ಸ್ ಮಾಡ್ಕೊಂಡ್ರಿ. ನಿಮ್ಮ ಹತ್ರ ಧನಿಯಾ ಪೌಡ್ರ್ ಇದ್ರೆ ಮಿಕ್ಸ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದ್ರಿ. ಜಸ್ಟ್ ಜಾಸ್ತಿ ಏನು ಒಗ್ಗರಣೆಗೆ ಗ್ರೇಡಿಯಂಟ್ ಬೇಕಾಗಂಗಿಲ್ರಿ, ಸಿಂಪಲ್ ಆಗಿ ಮಾಡ್ಬೋದಂತ್ರಿ ಮತ್ತು ಟೇಸ್ಟಾಗಿ ಆಗ್ತೈತ್ರಿ. ಇವಾಗ ನೋಡ್ರಿ ಎಲ್ಲ ಫ್ರೈ ಆಗೈತ್ರಿ. ನಾನು ಒಂದು ಅಥವಾ 2 ಗ್ಲಾಸ್ನಷ್ಟ ನೀರು ಹಾಕೋತಿದ್ದೀನಿ ರೀ. ನಿಮಗೆ ಎಷ್ಟು ಅನುಕೂಲ, ನಿಮಗೆ ಗಟ್ಟಿ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಳ್ರಿ. ಜಾಸ್ತಿ ನಿಮ್ಗೆ ತೆಳ್ಳಗೆ ಬೇಕಾಗಿತ್ತಪ್ಪ ರೈಸ್ಗೆ ಮತ್ತು ರೋಟಿ ಅಥವಾ ಚಪಾತಿಗೆ ಬೇಕಾಗಿತ್ತಂದ್ರೆ ಜಾಸ್ತಿ ನೀರು ಹಾಕ್ಕೊಳ್ರಿ. ಇದನ್ನ ಒಂದು 10 ನಿಮಿಷದವರೆಗೂ ನಾವು ಕುದಿಯಕ್ಕೆ ಬಿಡೋಣ್ರಿ. ನೋಡ್ರಿ ನಾನು ಕಡ್ಲಿ ಹಿಟ್ಟು ತೊಗೊಂಡಿದ್ದೀನಿ. ಕಡ್ಲಿ ಹಿಟ್ಟು ನಾವು ಒಮ್ಮಿಗ್ಲೇ ಹಾಕೋಬಾರ್ದು ರೀ, ಸ್ವಲ್ಪ ಹಾಕೊಂಡು ಅದನ್ನೇನು ಮಾಡ್ಬೇಕ್ರಿ, ತಿರುಗಬೇಕ್ರಿ. ನೋಡ್ರಿ ಫಸ್ಟ್ ಉಪ್ಪೆಲ್ಲ ಕರೆಕ್ಟ್ ಅದ ಏನು ನೋಡ್ಕೊಳ್ರಿ. ಉಪ್ಪು ಕಡಿಮೆ ಇತ್ತಂದ್ರೆ ಉಪ್ಪು ಹಾಕ್ಕೊಳ್ರಿ. ಜೊತೆಗೆ ಒಂದು ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡ್ಕೊಳ್ರಿ. ನೋಡ್ರಿ ಇವಾಗೆಲ್ಲ ಆಗೈತಿ. ನಾನೇನು ಮಾಡ್ತೇನೆಂದ್ರೆ ಅದು ಕೇಕ್ ಮಾಡೋದು ಬರ್ತದಲ್ರಿ, ಮಿಕ್ಸ್ ಮಾಡೋದು, ಅದನ್ನ ತೊಗೊಳ್ರಿ. ಇಲ್ಲ ನೀವು ಚಮಚದಿಂದನೂ ಮಾಡ್ಕೋಬೋದ್ರಿ. ನಾನು ಅದನ್ನ ತೊಗೊಂಡು ಏನು ಮಾಡ್ತಿದ್ದೀನಿ ರೀ, ತಿರುಗುತ್ತಿದ್ದೀನಿ ರೀ. ಸ್ವಲ್ಪ ಹಿಟ್ಟು ಹಾಕೊಂಡು ನಾವೇನು ಮಾಡ್ಬೇಕ್ರಿ, ಅದನ್ನ ತಿರುಗಬೇಕ್ರಿ. ನೋಡ್ರಿ ಈ ರೀತಿ ಸ್ವಲ್ಪ ಹಾಕೊಂಡು ತಿರುಗಬೇಕ್ರಿ. ಮತ್ತು ನೀವು ಎಷ್ಟು ತೆಳ್ಳಬೇಕು ಅಷ್ಟ ನೋಡ್ಕೊಳ್ರಿ. ಜಾಸ್ತಿ ಹಿಟ್ಟು ಹಾಕೊಂಡ್ರೆ ಅಂದ್ರೆ ಗಟ್ಟಿ ಆಗ್ತೈತ್ರಿ, ಸ್ವಲ್ಪ ಹಾಕೊಂಡ್ರೆ ಅಂದ್ರೆ ತೆಳ್ಳಗಾಗ್ತದ ರೀ. ನೋಡ್ರಿ ಇವಾಗ ನನ್ಗೆ ಅಷ್ಟು ಸಾಕಾಗೈತ್ರಿ. ಯಾಕಂದ್ರೆ ನಾನು ರೊಟ್ಟಿ ಜೊತೆಗೂ ತಿನ್ನಾಕಿದ್ದೀನಿ ರೀ, ಮತ್ತು ಅನ್ನದ ಜೊತೆಗೂ ಬೇಕ್ರಿ ನಮ್ಗೆ. ಅದಕ್ಕೋಸ್ಕರ ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ರೀ. ನಿಮ್ಗೆ ಏನಾದರೂ ಗಟ್ಟಿ ಬೇಕಾಗಿತ್ತಪ್ಪ ಅಂದ್ರೆ ನೀವು ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಂಡು ಅದನ್ನ ತಿರುಗ್ಬೋದ್ರಿ. ನೋಡ್ರಿ ಇವಾಗ ಅದೆಲ್ಲ ಆಗೈತ್ರಿ. ನಾನು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನ ಮಾಡ್ತಿದ್ದೀನಿ ರೀ. ಇವಾಗೆಲ್ಲ ರೆಡಿ ಆಗೈತ್ರಿ. ಒಂದ್ಸಲ ಟ್ರೈ ಮಾಡ್ರಿ, ಎಲ್ಲರೂ ಭಾರಿ ಟೇಸ್ಟ್ ಆಗ್ತೈತಿ. ಇದ್ರ ಜೊತೆಗೆ ನಾವು ರೊಟ್ಟಿ ಜೊತೆನೆ ತಿನ್ಬೋದ್ರಿ, ಅನ್ನದ ಜೊತೆನೆ ತಿನ್ಬೋದು, ಮತ್ತು ರೈಸ್ ಜೋಡಿಗೂ ತಿನ್ಬೋದ್ರಿ.